ರೇಣುಕಸ್ವಾಮಿ ಕೊಲೆ ಆರೋಪಿ ಪವಿತ್ರಾಗೆ ಮನೆ ಊಟದ ಭಾಗ್ಯ. ವಾರಕ್ಕೆ ಒಂದು ಬಾರಿ ಮನೆ ಊಟಕ್ಕೆ ಕೋರ್ಟ್ ಸೂಚನೆಯನ್ನ ನೀಡಿದೆ. ಮನೆ ಊಟ ನೀಡುವಂತೆ 57ನೇ ಸೆಷನ್ಸ್ ಕೋರ್ಟ್ ಆದೇಶವನ್ನ ನೀಡಿದೆ. ವಾರಕ್ಕೊಂದ್ಸಾರಿ ಮನೆ ಊಟ ಕೊಡಿ ಅಂತ. ಇನ್ನು ವಾರಕ್ಕೆ 2 ಬಾರಿ ಕುಟುಂಬಸ್ಥರ ಭೇಟಿಗೂ ಅನುಮತಿಯನ್ನ ನೀಡಲಾಗಿದೆ. ಮಂಗಳವಾರ ಮತ್ತು ಶುಕ್ರವಾರ ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನ ನೀಡಲಾಗಿದೆ. ಪವಿತ್ರ ಜೊತೆಗೆ ಲಕ್ಷ್ಮಣ್ ಹಾಗೂ ನಾಗರಾಜ್ಗೂ ಕೂಡ ಮನೆ ಊಟದ ಅನುಮತಿಯನ್ನ ನೀಡಲಾಗಿದೆ. ಲಕ್ಷ್ಮಣ್ ದರ್ಶನ್ ಕಾರ್ನ ಡ್ರೈವರ್, ಈ ಕಡೆ ನಾಗರಾಜ ದರ್ಶನ್ ಮ್ಯಾನೇಜರ್. ಪವಿತ್ರ ಅವರಿಗೆ ವಾರದಲ್ಲಿ 1 ದಿನ ಮನೆ ಊಟದ ಅನುಮತಿಯನ್ನ ನೀಡಲಾಗಿದೆ. ಕೋರ್ಟ್ ಈ ಸೂಚನೆಯನ್ನ ಕೊಟ್ಟಿರೋದು. ಕೋರ್ಟ್ ಹೇಳ್ತಾ ಇರೋದು ವಾರಕ್ಕೆ 1 ಬಾರಿ ಮನೆ ಊಟ ಕೊಡಿ ಅಂತ ಹೇಳಿ. ಜೊತೆಗೆ ಕುಟುಂಬದ ಸದಸ್ಯರು ಕೂಡ ವಾರದಲ್ಲಿ 2 ದಿನ ಭೇಟಿ ಆಗೋದಕ್ಕೆ ಅನುಮತಿಯನ್ನ ನೀಡಿದೆ. ವಾರಕ್ಕೆ 2 ಬಾರಿ ಕುಟುಂಬಸ್ಥರ ಭೇಟಿಗೂ ಅನುಮತಿ ಮಂಗಳವಾರ ಮತ್ತೆ ಶುಕ್ರವಾರ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಏನೆಲ್ಲ ಸೂಚನೆ ಕೊಟ್ಟಿದೆ ಕೋರ್ಟ್? ಈಗಾಗಲೇ ಏನು ವಾರದಲ್ಲಿ 2 ಬಾರಿ ಸಂದರ್ಶಕರಿಗೆ ಅನುಮತಿ ಇರುತ್ತೆ. ಅಲ್ಲಿ ಯಾವುದೇ ಕೈದಿಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಅವರನ್ನ ಭೇಟಿ ಮಾಡುವಂತಹ ಸಂದರ್ಭ, ಆ ಸಂದರ್ಭದಲ್ಲಿ ಮಾತ್ರ ಅದು ಕೂಡ 1 ಬಾರಿ ಅಂದ್ರೆ ವಾರಕ್ಕೆ 1 ಸಲ ಮಾತ್ರ ಒಂದು ಮನೆ ಊಟಕ್ಕೆ ಅನುಮತಿಯನ್ನ ಕೋರ್ಟ್ ಸೂಚನೆಯನ್ನು ನೀಡಿತು. ಅಂದ್ರೆ ಈ ಹಿಂದೆ ಪವಿತ್ರ ಗೌಡ ಅವರು ಸಾಕಷ್ಟು ಬಾರಿ ಮನೆ ಊಟ ಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರು. ಅಂದ್ರೆ ಜೈಲಿನಲ್ಲಿರುವಂತಹ ಫುಡ್ ಏನಿದೆ ಅದು ನನಗೆ ಸೆಟ್ ಆಗ್ತಲ್ಲ, ತಿಂಡಿ ಕೂಡ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಹೀಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ಆದ್ರೂ ನನಗೆ ಮನೆ ಊಟವನ್ನ ಕೊಡಿ ಅಂತ ಹೇಳಿ ಆಕೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಹಿನ್ನೆಲೆಯಲ್ಲಿ ಅದನ್ನ ಇಂದಿಗೆ ಮುಂದೂಡಲಾಗಿತ್ತು. ಅಂದ್ರೆ ಈ ಹಿಂದೆಯಿಂದ ಮುಂದೂಡಲಾಗಿತ್ತು. ಇಂದು ಅದನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಷರತ್ತುಬದ್ಧವಾಗಿ, ಅಂದ್ರೆ ವಾರ ಪೂರ್ತಿ ಇರೋದಿಲ್ಲ, ವಾರಕ್ಕೆ ಒಮ್ಮೆ ಮಾತ್ರ ನಿಮಗೆ ಒಂದು ಮನೆ ಊಟದ ಸೌಲಭ್ಯವನ್ನ ನಾವು ಒದಗಿಸ್ತೀವಿ ಅಂತ ಹೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅದೇ ರೀತಿ ಅವರಿಗೇನಾದರೂ ಆರೋಗ್ಯದಲ್ಲಿ ತೊಂದರೆ ಆದಂತಹ ಸಂದರ್ಭದಲ್ಲಿ ವೈದ್ಯರಿಂದ ಪರಿಶೀಲನೆ ನಡೆಸಿ ಮನೆ ಊಟ ಕೊಡಬಹುದಾ ಬೇಡವಾ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಚೆಕಪ್ ಅನ್ನು ಮಾಡಿದ ಬಳಿಕ ವೈದ್ಯರ ಅನುಮತಿಯ ಮೇರೆಗೆ ಮನೆ ಊಟನ ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬಹುದಾಗಿದೆ ಜೈಲು ಅಧಿಕಾರಿಗಳು. ಅಷ್ಟೇ ಅಲ್ಲದೆ ಲಕ್ಷ್ಮಣ್ ಮತ್ತೆ ನಾಗರಾಜು ಏನಿದ್ದಾರೆ ಅವರು ಕೂಡ ನಮಗೆ ಹೊರಗಡೆಯಿಂದ ತಂದಂತಹ ಊಟ ಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ರು. ಹೀಗಾಗಿ ಸಹಜವಾಗಿ ಅವರಿಗೂ ಕೂಡ ಪವಿತ್ರ ಗೌಡಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಒಂದು ಪ್ರೊವೈಡ್ ಮಾಡಿದ್ದಾರೆ. ಅಂದ್ರೆ ಈ ಮನೆ ಊಟದ ವಾರಕ್ಕೆ ಒಮ್ಮೆ ಮನೆ ಊಟ ಮಾಡುವಂತಹ ಒಂದು ಪ್ರೊವೈಡ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯದ ಮಟ್ಟಿಗೆ ಇಲ್ಲಿಯವರೆಗೂ ಅಂದ್ರೆ ಹೆಚ್ಚು ಕಡಿಮೆ 4 ರಿಂದ 5 ಬಾರಿ ಈ ಮನೆ ಊಟದ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಕೆಲವೊಂದು ಜೈಲು ಮ್ಯಾನ್ಯುವಲ್ ಅಲ್ಲಿ ಏನಿದೆಯೋ ಅದನ್ನ ಮಾತ್ರ ಕೊಡಲಾಗುವುದು ಅಂತ ಹೇಳಿ ಈ ಹಿಂದೆಯೂ ಕೂಡ ಕೋರ್ಟ್ ನಿರ್ದೇಶನವನ್ನ ಅಂದ್ರೆ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಆದ್ರೆ ಅದಕ್ಕೆ ಬೇಕಾದಂತಹ ಸಕಾರಣವನ್ನ ಈ ಬಾರಿ ಕೊಟ್ಟಂತಹ ಒಂದು ಕಾರಣದಿಂದಾಗಿ ಪವಿತ್ರ ಗೌಡ ಅವರಿಗೆ ಈ ಒಂದು ಸೌಲಭ್ಯ ಸಿಕ್ಕಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ರೇಣುಕಸ್ವಾಮಿ ಕೊಲೆ ಆರೋಪಿ ಪವಿತ್ರಾಗೆ ಮನೆ ಊಟದ ಭಾಗ್ಯ. ವಾರಕ್ಕೆ 1 ಬಾರಿ ಮನೆ ಊಟಕ್ಕೆ ಕೋರ್ಟ್ ಸೂಚನೆಯನ್ನ ನೀಡಿದೆ. ಮನೆ ಊಟ ನೀಡುವಂತೆ 57ನೇ ಸೆಷನ್ಸ್ ಕೋರ್ಟ್ ಆದೇಶವನ್ನ ನೀಡಿದೆ. ವಾರಕ್ಕೊಂದ್ಸಾರಿ ಮನೆ ಊಟ ಕೊಡಿ ಅಂತ. ಇನ್ನು ವಾರಕ್ಕೆ 2 ಬಾರಿ ಕುಟುಂಬಸ್ಥರ ಭೇಟಿಗೂ ಅನುಮತಿಯನ್ನ ನೀಡಲಾಗಿದೆ. ಮಂಗಳವಾರ ಮತ್ತು ಶುಕ್ರವಾರ ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನ ನೀಡಲಾಗಿದೆ. ಪವಿತ್ರ ಜೊತೆಗೆ ಲಕ್ಷ್ಮಣ್ ಹಾಗೂ ನಾಗರಾಜ್ಗೂ ಕೂಡ ಮನೆ ಊಟದ ಅನುಮತಿಯನ್ನ ನೀಡಲಾಗಿದೆ. ಲಕ್ಷ್ಮಣ್ ದರ್ಶನ್ ಕಾರ್ನ ಡ್ರೈವರ್, ಈ ಕಡೆ ನಾಗರಾಜ ದರ್ಶನ್ ಮ್ಯಾನೇಜರ್. ಪವಿತ್ರ ಅವರಿಗೆ ವಾರದಲ್ಲಿ 1 ದಿನ ಮನೆ ಊಟದ ಅನುಮತಿಯನ್ನ ನೀಡಲಾಗಿದೆ. ಕೋರ್ಟ್ ಈ ಸೂಚನೆಯನ್ನ ಕೊಟ್ಟಿರೋದು. ಕೋರ್ಟ್ ಹೇಳ್ತಾ ಇರೋದು ವಾರಕ್ಕೆ 1 ಬಾರಿ ಮನೆ ಊಟ ಕೊಡಿ ಅಂತ ಹೇಳಿ. ಜೊತೆಗೆ ಕುಟುಂಬದ ಸದಸ್ಯರು ಕೂಡ ವಾರದಲ್ಲಿ 2 ದಿನ ಭೇಟಿ ಆಗೋದಕ್ಕೆ ಅನುಮತಿಯನ್ನ ನೀಡಿದೆ. ವಾರಕ್ಕೆ 2 ಬಾರಿ ಕುಟುಂಬಸ್ಥರ ಭೇಟಿಗೂ ಅನುಮತಿ ಮಂಗಳವಾರ ಮತ್ತೆ ಶುಕ್ರವಾರ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಏನೆಲ್ಲ ಸೂಚನೆ ಕೊಟ್ಟಿದೆ ಕೋರ್ಟ್?
ಈಗಾಗಲೇ ಏನು ವಾರದಲ್ಲಿ 2 ಬಾರಿ ಸಂದರ್ಶಕರಿಗೆ ಅನುಮತಿ ಇರುತ್ತೆ. ಅಲ್ಲಿ ಯಾವುದೇ ಕೈದಿಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಅವರನ್ನ ಭೇಟಿ ಮಾಡುವಂತಹ ಸಂದರ್ಭ, ಆ ಸಂದರ್ಭದಲ್ಲಿ ಮಾತ್ರ ಅದು ಕೂಡ ಒಂದು ಬಾರಿ ಅಂದ್ರೆ ವಾರಕ್ಕೆ ಒಂದು ಸಲ ಮಾತ್ರ ಒಂದು ಮನೆ ಊಟಕ್ಕೆ ಅನುಮತಿಯನ್ನ ಕೋರ್ಟ್ ಸೂಚನೆಯನ್ನು ನೀಡಿತು. ಅಂದ್ರೆ ಈ ಹಿಂದೆ ಪವಿತ್ರ ಗೌಡ ಅವರು ಸಾಕಷ್ಟು ಬಾರಿ ಮನೆ ಊಟ ಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರು. ಅಂದ್ರೆ ಜೈಲಿನಲ್ಲಿರುವಂತಹ ಫುಡ್ ಏನಿದೆ ಅದು ನನಗೆ ಸೆಟ್ ಆಗ್ತಲ್ಲ, ತಿಂಡಿ ಕೂಡ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ, ಹೀಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ಆದ್ರೂ ನನಗೆ ಮನೆ ಊಟವನ್ನ ಕೊಡಿ ಅಂತ ಹೇಳಿ ಆಕೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಹಿನ್ನೆಲೆಯಲ್ಲಿ ಅದನ್ನ ಇಂದಿಗೆ ಮುಂದೂಡಲಾಗಿತ್ತು. ಅಂದ್ರೆ ಈ ಹಿಂದೆಯಿಂದ ಮುಂದೂಡಲಾಗಿತ್ತು. ಇಂದು ಅದನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಷರತ್ತುಬದ್ಧವಾಗಿ ಅಂದ್ರೆ ವಾರ ಪೂರ್ತಿ ಇರೋದಿಲ್ಲ, ವಾರಕ್ಕೆ ಒಮ್ಮೆ ಮಾತ್ರ ನಿಮಗೆ ಒಂದು ಮನೆ ಊಟದ ಸೌಲಭ್ಯವನ್ನ ನಾವು ಒದಗಿಸ್ತೀವಿ ಅಂತ ಹೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅದೇ ರೀತಿ ಅವರಿಗೇನಾದರೂ ಆರೋಗ್ಯದಲ್ಲಿ ತೊಂದರೆ ಆದಂತಹ ಸಂದರ್ಭದಲ್ಲಿ ವೈದ್ಯರಿಂದ ಪರಿಶೀಲನೆ ನಡೆಸಿ ಮನೆ ಊಟ ಕೊಡಬಹುದಾ ಬೇಡವಾ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಚೆಕಪ್ ಅನ್ನು ಮಾಡಿದ ಬಳಿಕ ವೈದ್ಯರ ಅನುಮತಿಯ ಮೇರೆಗೆ ಮನೆ ಊಟನ ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬಹುದಾಗಿದೆ ಜೈಲು ಅಧಿಕಾರಿಗಳು. ಅಷ್ಟೇ ಅಲ್ಲದೆ ಲಕ್ಷ್ಮಣ್ ಮತ್ತೆ ನಾಗರಾಜು ಏನಿದ್ದಾರೆ ಅವರು ಕೂಡ ನಮಗೆ ಹೊರಗಡೆಯಿಂದ ತಂದಂತಹ ಊಟ ಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ರು. ಹೀಗಾಗಿ ಸಹಜವಾಗಿ ಅವರಿಗೂ ಕೂಡ ಪವಿತ್ರ ಗೌಡಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಒಂದು ಪ್ರೊವೈಡ್ ಮಾಡಿದ್ದಾರೆ. ಅಂದ್ರೆ ಈ ಮನೆ ಊಟದ ವಾರಕ್ಕೆ ಒಮ್ಮೆ ಮನೆ ಊಟ ಮಾಡುವಂತಹ ಒಂದು ಪ್ರೊವೈಡ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯದ ಮಟ್ಟಿಗೆ ಇಲ್ಲಿಯವರೆಗೂ ಅಂದ್ರೆ ಹೆಚ್ಚು ಕಡಿಮೆ 4 ರಿಂದ 5 ಬಾರಿ ಈ ಮನೆ ಊಟದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಕೆಲವೊಂದು ಜೈಲು ಮ್ಯಾನ್ಯುವಲ್ ಅಲ್ಲಿ ಏನಿದೆಯೋ ಅದನ್ನ ಮಾತ್ರ ಕೊಡಲಾಗುವುದು ಅಂತ ಹೇಳಿ ಈ ಹಿಂದೆಯೂ ಕೂಡ ಕೋರ್ಟ್ ನಿರ್ದೇಶನವನ್ನ ಅಂದ್ರೆ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಆದ್ರೆ ಅದಕ್ಕೆ ಬೇಕಾದಂತಹ ಸಕಾರಣವನ್ನ ಈ ಬಾರಿ ಕೊಟ್ಟಂತಹ ಒಂದು ಕಾರಣದಿಂದಾಗಿ ಪವಿತ್ರ ಗೌಡ ಅವರಿಗೆ ಈ ಒಂದು ಸೌಲಭ್ಯ ಸಿಕ್ಕಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ರೇಣುಕಸ್ವಾಮಿ ಕೊಲೆ ಆರೋಪಿ ಪವಿತ್ರಾಗೆ ಮನೆ ಊಟದ ಭಾಗ್ಯ. ವಾರಕ್ಕೆ ಒಂದು ಬಾರಿ ಮನೆ ಊಟಕ್ಕೆ ಕೋರ್ಟ್ ಸೂಚನೆಯನ್ನ ನೀಡಿದೆ. ಮನೆ ಊಟ ನೀಡುವಂತೆ 57ನೇ ಸೆಷನ್ಸ್ ಕೋರ್ಟ್ ಆದೇಶವನ್ನ ನೀಡಿದೆ. ವಾರಕ್ಕೊಂದ್ಸಾರಿ ಮನೆ ಊಟ ಕೊಡಿ ಅಂತ. ಇನ್ನು ವಾರಕ್ಕೆ 2 ಬಾರಿ ಕುಟುಂಬಸ್ಥರ ಭೇಟಿಗೂ ಅನುಮತಿಯನ್ನ ನೀಡಲಾಗಿದೆ. ಮಂಗಳವಾರ ಮತ್ತು ಶುಕ್ರವಾರ ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನ ನೀಡಲಾಗಿದೆ. ಪವಿತ್ರ ಜೊತೆಗೆ ಲಕ್ಷ್ಮಣ್ ಹಾಗೂ ನಾಗರಾಜ್ಗೂ ಕೂಡ ಮನೆ ಊಟದ ಅನುಮತಿಯನ್ನ ನೀಡಲಾಗಿದೆ. ಲಕ್ಷ್ಮಣ್ ದರ್ಶನ್ ಕಾರ್ನ ಡ್ರೈವರ್, ಈ ಕಡೆ ನಾಗರಾಜ ದರ್ಶನ್ ಮ್ಯಾನೇಜರ್. ಪವಿತ್ರ ಅವರಿಗೆ ವಾರದಲ್ಲಿ 1 ದಿನ ಮನೆ ಊಟದ ಅನುಮತಿಯನ್ನ ನೀಡಲಾಗಿದೆ. ಕೋರ್ಟ್ ಈ ಸೂಚನೆಯನ್ನ ಕೊಟ್ಟಿರೋದು. ಕೋರ್ಟ್ ಹೇಳ್ತಾ ಇರೋದು ವಾರಕ್ಕೆ 1 ಬಾರಿ ಮನೆ ಊಟ ಕೊಡಿ ಅಂತ ಹೇಳಿ. ಜೊತೆಗೆ ಕುಟುಂಬದ ಸದಸ್ಯರು ಕೂಡ ವಾರದಲ್ಲಿ 2 ದಿನ ಭೇಟಿ ಆಗೋದಕ್ಕೆ ಅನುಮತಿಯನ್ನ ನೀಡಿದೆ. ವಾರಕ್ಕೆ 2 ಬಾರಿ ಕುಟುಂಬಸ್ಥರ ಭೇಟಿಗೂ ಅನುಮತಿ ಮಂಗಳವಾರ ಮತ್ತೆ ಶುಕ್ರವಾರ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಏನೆಲ್ಲ ಸೂಚನೆ ಕೊಟ್ಟಿದೆ ಕೋರ್ಟ್? ಈಗಾಗಲೇ ಏನು ವಾರದಲ್ಲಿ 2 ಬಾರಿ ಸಂದರ್ಶಕರಿಗೆ ಅನುಮತಿ ಇರುತ್ತೆ. ಅಲ್ಲಿ ಯಾವುದೇ ಕೈದಿಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಅವರನ್ನ ಭೇಟಿ ಮಾಡುವಂತಹ ಸಂದರ್ಭ, ಆ ಸಂದರ್ಭದಲ್ಲಿ ಮಾತ್ರ ಅದು ಕೂಡ ಒಂದು ಬಾರಿ ಅಂದ್ರೆ ವಾರಕ್ಕೆ ಒಂದು ಸಲ ಮಾತ್ರ ಒಂದು ಮನೆ ಊಟಕ್ಕೆ ಅನುಮತಿಯನ್ನ ಕೋರ್ಟ್ ಸೂಚನೆಯನ್ನು ನೀಡಿತು. ಅಂದ್ರೆ ಈ ಹಿಂದೆ ಪವಿತ್ರ ಗೌಡ ಅವರು ಸಾಕಷ್ಟು ಬಾರಿ ಮನೆ ಊಟ ಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರು. ಅಂದ್ರೆ ಜೈಲಿನಲ್ಲಿರುವಂತಹ ಫುಡ್ ಏನಿದೆ ಅದು ನನಗೆ ಸೆಟ್ ಆಗ್ತಲ್ಲ, ತಿಂಡಿ ಕೂಡ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ, ಹೀಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ಆದ್ರೂ ನನಗೆ ಮನೆ ಊಟವನ್ನ ಕೊಡಿ ಅಂತ ಹೇಳಿ ಆಕೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಹಿನ್ನೆಲೆಯಲ್ಲಿ ಅದನ್ನ ಇಂದಿಗೆ ಮುಂದೂಡಲಾಗಿತ್ತು. ಅಂದ್ರೆ ಈ ಹಿಂದೆಯಿಂದ ಮುಂದೂಡಲಾಗಿತ್ತು. ಇಂದು ಅದನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಷರತ್ತುಬದ್ಧವಾಗಿ ಅಂದ್ರೆ ವಾರ ಪೂರ್ತಿ ಇರೋದಿಲ್ಲ, ವಾರಕ್ಕೆ ಒಮ್ಮೆ ಮಾತ್ರ ನಿಮಗೆ ಒಂದು ಮನೆ ಊಟದ ಸೌಲಭ್ಯವನ್ನ ನಾವು ಒದಗಿಸ್ತೀವಿ ಅಂತ ಹೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅದೇ ರೀತಿ ಅವರಿಗೇನಾದರೂ ಆರೋಗ್ಯದಲ್ಲಿ ತೊಂದರೆ ಆದಂತಹ ಸಂದರ್ಭದಲ್ಲಿ ವೈದ್ಯರಿಂದ ಪರಿಶೀಲನೆ ನಡೆಸಿ ಮನೆ ಊಟ ಕೊಡಬಹುದಾ ಬೇಡವಾ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಚೆಕಪ್ ಅನ್ನು ಮಾಡಿದ ಬಳಿಕ ವೈದ್ಯರ ಅನುಮತಿಯ ಮೇರೆಗೆ ಮನೆ ಊಟನ ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬಹುದಾಗಿದೆ ಜೈಲು ಅಧಿಕಾರಿಗಳು. ಅಷ್ಟೇ ಅಲ್ಲದೆ ಲಕ್ಷ್ಮಣ್ ಮತ್ತೆ ನಾಗರಾಜು ಏನಿದ್ದಾರೆ ಅವರು ಕೂಡ
ನಮಗೆ ಹೊರಗಡೆಯಿಂದ ತಂದಂತಹ ಊಟ ಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ರು. ಹೀಗಾಗಿ ಸಹಜವಾಗಿ ಅವ್ರಿಗೂ ಕೂಡ ಪವಿತ್ರ ಗೌಡಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಒಂದು ಪ್ರೊವೈಡ್ ಮಾಡಿದ್ದಾರೆ. ಅಂದರೆ ಈ ಮನೆ ಊಟದ ವಾರಕ್ಕೆ ಒಮ್ಮೆ ಮನೆ ಊಟ ಮಾಡುವಂತಹ ಒಂದು ಪ್ರೊವೈಡ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯದ ಮಟ್ಟಿಗೆ ಇಲ್ಲಿಯವರೆಗೂ ಅಂದರೆ ಹೆಚ್ಚು ಕಡಿಮೆ 4ರಿಂದ 5 ಬಾರಿ ಈ ಮನೆ ಊಟದ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಕೆಲವೊಂದು ಜೈಲು ಮ್ಯಾನ್ಯುವಲ್ ಅಲ್ಲಿ ಏನಿದೆಯೋ ಅದನ್ನು ಮಾತ್ರ ಕೊಡಲಾಗುವುದು ಅಂತ ಹೇಳಿ ಈ ಹಿಂದೆಯೂ ಕೂಡ ಕೋರ್ಟ್ ನಿರ್ದೇಶನವನ್ನು ಅಂದರೆ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಅದಕ್ಕೆ ಬೇಕಾದಂತಹ ಸಕಾರಣವನ್ನ ಈ ಬಾರಿ ಕೊಟ್ಟಂತಹ ಒಂದು ಕಾರಣದಿಂದಾಗಿ ಪವಿತ್ರ ಗೌಡ ಅವರಿಗೆ ಈ ಒಂದು ಸೌಲಭ್ಯ ಸಿಕ್ಕಿರುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ.